ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ಅಕ್ಷಯ್ ಆತ್ರೇಯ. ಈಗ ಹೆಡ್ಲೈನ್ಸ್. ನಂದಿ ಹಿಲ್ಸ್ ಪ್ರವೇಶಕ್ಕೆ ಡಿಜಿಟಲ್ ಎಂಟ್ರಿ, ಆನ್ಲೈನ್ನಲ್ಲಿ ಟಿಕೆಟ್ ಖರೀದಿಗೆ ವೆಬ್ಸೈಟ್ ಅಭಿವೃದ್ಧಿ. ಅಂಬುಬಾಚಿ ಮೇಳಕ್ಕೆ ಆಡಳಿತ ಮಂಡಳಿಯಿಂದ ಸಕಲ ಸಿದ್ಧತೆ, ನೀಲಾಚಲ ಬೆಟ್ಟದಲ್ಲಿ ಕಾಮಾಖ್ಯ ದೇವಿಯ ಜಾತ್ರಾ ಮಹೋತ್ಸವ. ಪ್ರವಾಸೋದ್ಯಮದಲ್ಲಿ ಎಐ ದರ್ಬಾರ್, ಕಾಗ್ನಿಸೆಂಟ್ ಸಂಸ್ಥೆಯ ಕ್ಲೌಡ್ ಕಾರ್ಬಾರ್. ಲಂಕಾ ಪ್ರವಾಸ ಭಾರತೀಯರಿಗೆ ಇನ್ನಷ್ಟು ಸುಗಮ, ಟೂರ್ ಫ್ರೆಂಡ್ಲಿಗಾಗಿ ಉಚಿತ ಇಟಿಎ ಅಸ್ತ್ರ. ನಂದಿ ಹಿಲ್ಸ್ಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಸಿಹಿ ಸುದ್ದಿಯೊಂದು ಹೊರಬಿದ್ದಿದೆ. ಇನ್ನು ಮುಂದೆ ಪ್ರವೇಶ ದ್ವಾರದ ಟಿಕೆಟ್ ಕೌಂಟರ್ಗಳಲ್ಲಿ ಸಾಲಿನಲ್ಲಿ ನಿಂತು ಟಿಕೆಟ್ ಕೊಂಡುಕೊಳ್ಳುವ ಪ್ರಯಾಸ ಪ್ರವಾಸಿಗರಿಗೆ ಇರುವುದಿಲ್ಲ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಇನ್ನು ಪ್ರವಾಸಿಗರ ಒಳಿತಿಗೆ ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡುವ ಅವಕಾಶ ಸದ್ಯದಲ್ಲೇ ಲಭ್ಯವಾಗಲಿದೆ ಎಂದು ಕೆಎಸ್ಟಿಡಿಸಿ ಮಾಹಿತಿಯನ್ನು ನೀಡಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದಾಗ ಕೌಂಟರ್ನಲ್ಲಿ ಟಿಕೆಟ್ಗಾಗಿ ಕಾಯಬೇಕಿತ್ತು. ಈ ಸಂದರ್ಭದಲ್ಲಿ ಜನದಟ್ಟಣೆಯಿಂದಾಗಿ ಪ್ರವಾಸಿಗರಿಗೆ ಕಿರಿಕಿರಿ ಉಂಟಾಗ್ತಿತ್ತು. ಹೀಗಾಗಿ ಜಿಲ್ಲಾಡಳಿತ ಡಿಜಿಟಲ್ ಮೊರೆ ಹೋಗಿದ್ದು ವೆಬ್ಸೈಟ್ ಅಭಿವೃದ್ಧಿ ಹಂತದಲ್ಲಿದೆ. ಅತಿ ಶೀಘ್ರದಲ್ಲಿ ವೆಬ್ಸೈಟ್ ಲೋಕಾರ್ಪಣೆಗೊಳ್ಳುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿರುವ ನೀಲಾಚಲ ಬೆಟ್ಟದ ಅತ್ಯಂತ ಪ್ರಸಿದ್ಧ ಶಕ್ತಿಪೀಠ ಕಾಮಾಖ್ಯ ದೇವಸ್ಥಾನದಲ್ಲಿ 4 ದಿನಗಳ ಕಾಲ ಅಂಬುಬಾಚಿ ಮೇಳ ನಡೆಯಲಿದೆ. ಇನ್ನು ಜೂನ್ 22ರಿಂದ 26ರವರೆಗೆ ನಡೆಯಲಿರುವ ಈ ವಾರ್ಷಿಕ ಜಾತ್ರೆಯಲ್ಲಿ ಸುಮಾರು 25 ಲಕ್ಷ ಭಕ್ತರು ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ನೀಡುವ ನಿರೀಕ್ಷೆ ಇದೆ ಎಂದು ಸರ್ಕಾರ ತಿಳಿಸಿದೆ. ಭದ್ರತೆ, ಜನಸಂದಣಿ ನಿರ್ವಹಣೆ, ಸ್ವಚ್ಛತೆ, ಸಂಚಾರ ನಿಯಂತ್ರಣ ಹಾಗೂ ಯಾತ್ರಿಕರ ವಸತಿ ವ್ಯವಸ್ಥೆಗಳಿಗಾಗಿ ತಯಾರಿಗಳು ನಡೆಯುತ್ತಿವೆ ಎಂದು ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದೆ. ಭದ್ರತಾ ಹಿತದೃಷ್ಟಿಯಿಂದ ದೇವಸ್ಥಾನದ ಆವರಣದಲ್ಲಿ ಆಧುನಿಕ ತಂತ್ರಜ್ಞಾನ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಕ್ಕೋ ವಿಶ್ವದ ಅತ್ಯಂತ ಹಳೆಯ, ನಿರಂತರವಾಗಿ ಜನವಸತಿ ಇರುವ ನಗರಗಳಲ್ಲಿ ಒಂದಾಗಿದೆ. ಇಲ್ಲಿನ ಹಳೆಯ ನಗರವು ತನ್ನ ಅದ್ಭುತ ಕೋಟೆಗಳು ಮತ್ತು ಮಧ್ಯಕಾಲೀನ ಇತಿಹಾಸಕ್ಕಾಗಿ ಯುನೆಸ್ಕೋ ಮಾನ್ಯತೆಯನ್ನು ಪಡೆದಿದೆ. ಈ ನಗರವು ಭೂಗತ ಮತ್ತು ಮೇಲ್ಮೈ ಎಂಬ 2 ಸ್ತರದ ಇತಿಹಾಸವನ್ನು ಹೊಂದಿದೆ. ಭೂಮಿಯ ಅಡಿಯಲ್ಲಿ 12ನೇ ಶತಮಾನದ ಕ್ರುಸೇಡರ್ ನಗರದ ಅವಶೇಷಗಳಿದ್ದರೆ ಅದರ ಮೇಲೆ 18 ಮತ್ತು 19ನೇ ಶತಮಾನದ ಒಟೋಮನ್ ಸಾಮ್ರಾಜ್ಯದ ಸುಂದರ ಕಟ್ಟಡಗಳಿವೆ. ವಿಶ್ವವಿಜೇತ ನೆಪೋಲಿಯನ್ ಬೋನಪಾರ್ಟೆ 1799ರಲ್ಲಿ ಈ ನಗರವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿ ವಿಫಲನಾದ. ಬಹಾಯಿ ಧರ್ಮದ ಸಂಸ್ಥಾಪಕರಾದ ಬಹಾವುಲ್ಲಾ ಅವರ ಪವಿತ್ರ ಸಮಾಧಿ ಅಕ್ಕೋ ಸಮೀಪ ಇವೆ. ಈ ನಗರ ಯಾವ ದೇಶದಲ್ಲಿದೆ? ಪ್ರಯಾಣ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಎಐ ಏರಾ ಪ್ರಾರಂಭಿಸಲು ಕಾಗ್ನಿಸೆಂಟ್ ಕಂಪನಿ ನಿರ್ಧರಿಸಿದೆ. ಪ್ರವಾಸಿಗರ ಟ್ರಾವೆಲ್ ಪಾರ್ಟ್ನರ್ ಆಗುವ ಟ್ರಾವೆಲ್ ಪೋರ್ಟ್ ಎಐ ಅಭಿವೃದ್ಧಿಪಡಿಸಲು ಆಂಥ್ರೋಪಿಕ್ ಸಂಸ್ಥೆಗಳು ಕಾಗ್ನಿಸೆಂಟ್ ಜೊತೆ ಕೈ ಜೋಡಿಸಿದೆ. ಕ್ಲೌಡ್ ಎಐ ಮಾಡೆಲ್ ಅನ್ನು ಬಳಸಿಕೊಂಡು ಟ್ರಾವೆಲ್ ಪೋರ್ಟಲ್ನ ಸಾಫ್ಟ್ವೇರ್ ನಿರ್ಮಿಸಲಾಗುವುದು ಎಂದು ಸಂಸ್ಥೆಗಳು ತಿಳಿಸಿದೆ. ಇನ್ನು ಈ ಕುರಿತು ಹೇಳಿಕೆ ನೀಡಿರುವ ಕಾಗ್ನಿಸೆಂಟ್ ಮುಖ್ಯಸ್ಥರು, ಪ್ರಪಂಚದಲ್ಲೇ ಅತ್ಯಂತ ಸಂಕೀರ್ಣವಾದ ತಂತ್ರಜ್ಞಾನದ ಮೇಲೆ ಟ್ರಾವೆಲ್ ಇಂಡಸ್ಟ್ರಿ ನಡೆಯುತ್ತಿದೆ. ಯಾರು ಈ ತಂತ್ರಜ್ಞಾನದ ಮೂಲಸೌಕರ್ಯದಲ್ಲಿ ಹೂಡಿಕೆ ಮಾಡುತ್ತಾರೋ ಅವರೇ ಭವಿಷ್ಯದಲ್ಲಿ ನಾಯಕರಾಗ್ತಾರೆ. ಟ್ರಾವೆಲ್ ಪೋರ್ಟ್ಗೆ ವೇಗವಾಗಿ ಮತ್ತು ಗುಣಮಟ್ಟದ ಸಾಫ್ಟ್ವೇರ್ ನೀಡಲು ನಾವು ಕ್ಲೌಡ್ ಎಐ ಬಳಸುತ್ತೇವೆ ಎಂದು ತಿಳಿಸಿದ್ದಾರೆ. ಭಾರತೀಯ ಪ್ರವಾಸಿ ಪ್ರಿಯರಿಗೆ ಶ್ರೀಲಂಕಾ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಪ್ರವಾಸಿಗರ ಅನುಕೂಲಕ್ಕೆ ಮತ್ತು ಲಂಕಾ ಪ್ರವಾಸೋದ್ಯಮದ ಆಕರ್ಷಣೆಯನ್ನು ಹೆಚ್ಚಿಸಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮೇ 25ರಿಂದ ಜಾರಿಗೆ ಬರುವಂತೆ ಭಾರತ ಸೇರಿದಂತೆ ವಿಶ್ವದ 40 ದೇಶಗಳ ನಾಗರಿಕರಿಗೆ ಉಚಿತ ಇಟಿಎ ನೀಡಲಾಗುವುದು ಎಂದು ಲಂಕಾ ತಿಳಿಸಿದೆ. ಈ ಮೂಲಕ ವೀಸಾ ಸಂಸ್ಕರಣಾ ಶುಲ್ಕ ಅಥವಾ ಅಪ್ಲಿಕೇಶನ್ ದರವನ್ನು ಪಾವತಿಸದೆ 30 ದಿನಗಳ ಕಾಲ ಶ್ರೀಲಂಕಾ ಪ್ರವಾಸ ಕೈಗೊಳ್ಳಬಹುದಾಗಿದೆ. ಈ ಹಿಂದೆ ಭಾರತೀಯರು ವೀಸಾ ಆನ್ಲೈನ್ ಅರೈವಲ್ ಸೌಲಭ್ಯವಿದ್ದರೂ ಕೂಡ ವಿಮಾನ ನಿಲ್ದಾಣದಲ್ಲಿ ಸಾಲಿನಲ್ಲಿ ನಿಂತು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕಿತ್ತು. ಆದರೆ ಈಗ ಉಚಿತ ಇಟಿಎ ವ್ಯವಸ್ಥೆಯಿಂದಾಗಿ ಪ್ರವಾಸಿಗರ ಪ್ರಯಾಣ ಸುಗಮವಾಗಲಿದೆ ಎಂದು ಶ್ರೀಲಂಕಾ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಮೈಸೂರು ದಸರಾದಲ್ಲಿ ಅಂಬಾರಿ ಹೊತ್ತ ಮೊದಲ ಆನೆಯ ಹೆಸರೇನು? ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರವೇ ವಿಶ್ವ. ನಮಸ್ಕಾರ.